ಸರ್, ಹೇಳ್ರಿ. ಮೊಬೈಲಲ್ಲಿರೋ ಇನ್ಫಾರ್ಮೇಷನ್ನ ಗೂಗಲ್ ಯಾವ ರೀತಿಯಾಗಿ ಸ್ಟೋರ್ ಮಾಡುತ್ತೆ ಅಂತ ಹೇಳ್ಕೊಡ್ತೀರಿ? ಎಸ್, ಬನ್ನಿ. ಓಕೆ, ಈಗ ಮೊಬೈಲ್ನಲ್ಲಿರುವಂಥ ಇನ್ಫಾರ್ಮೇಷನ್ಗಳು, ಫೋಟೋಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಗೂಗಲ್ ತನ್ನಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ಅಂದರೆ ನೀವು ಹಲವಾರು ಬಾರಿ ನೀವು ಡಿಲೀಟ್ ಮಾಡಿರುವಂಥ ಫೋಟೋಸ್ಗಳು ಕೂಡ ನಾವು ಗೂಗಲ್ ಡ್ರೈವಲ್ಲಿ ನೋಡ್ಬೋದು. ಸೊ ಮೊದಲನೇದಾಗಿ ಗೂಗಲ್ ಯಾವ ರೀತಿಯಾಗಿ ಸ್ಟೋರ್ ಮಾಡಿಡುತ್ತೆ ಅಂದರೆ, ಗೂಗಲ್ ಡ್ಯಾಶ್ಬೋರ್ಡಿಗೆ ಹೋಗಬೇಕು. ಹೋದ ನಂತರ ನಿಮ್ಮ ಜಿಮೇಲ್ ಅಕೌಂಟು ಇದಕ್ಕೆ ಲಿಂಕ್ ಇರಬೇಕು. ಆವಾಗ ಮಾತ್ರ ನೀವು ನಿಮ್ಮ ಎಲ್ಲ ಮೊಬೈಲ್ ಇನ್ಫಾರ್ಮೇಷನ್ಗಳನ್ನು ನೋಡಬಹುದು. ಸೊ ರೀಸೆಂಟ್ಲಿ ಯೂಸ್ಡ್ ಗೂಗಲ್ ಸರ್ವಿಸಸ್. ಸೊ ನೋಡಿರಿ, ಮೋರ್ ದ್ಯಾನ್ 3000 ಫೋಟೋಸ್ ಇದರಲ್ಲಿ ಸೇವ್ ಇದೆ. ನೀವು ಯೂಟ್ಯೂಬಲ್ಲಿ ಯೂಸ್ ಮಾಡುವಂಥ, ಉಪಯೋಗ ಮಾಡುವಂಥ, ಸೇವ್ ಮಾಡುವಂಥ ಎಲ್ಲ ವಿಡಿಯೋಸು, ನೀವು ಲೈಕ್ ಮಾಡಿರೋದು, ಸಬ್ಸ್ಕ್ರೈಬ್ ಮಾಡಿರೋದು ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಜಿಮೇಲ್, ನಿಮ್ಮ ಜಿಮೇಲಲ್ಲಿ ಎಷ್ಟು ಮೆಸೇಜಸ್ಗಳಿವೆ, ಸೊ ನೀವು ಗೂಗಲ್ ಪ್ಲೇಯಲ್ಲಿ ಇಲ್ಲಿವರೆಗೂ ಎಷ್ಟು ಅಪ್ಲಿಕೇಶನ್ಸ್ಗಳನ್ನು ನೋಡಿದ್ದೀರಾ, ಇನ್ನು ಗೂಗಲ್ ಕ್ಯಾಲೆಂಡರ್ ಯಾವುದು, ಸೊ ಈ ರೀತಿ ಹಲವಾರು ಎಲ್ಲ ಮಾಹಿತಿಗಳು ನಿಮಗೆ ಗೂಗಲಲ್ಲಿ ಇನ್ಫಾರ್ಮೇಷನ್ ಸೇವ್ ಆಗಿರುತ್ತೆ.